ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸಾನ್ವಿ UPSC KPSC ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಕಳೆದ 2 ವರ್ಷದಿಂದ ನಾನು ಈ ಸಾನ್ವಿ UPSC KPSC ಎಕ್ಸಾಮ್ ಅಕಾಡೆಮಿಯನ್ನು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಖಂಡಿತ ಎಲ್ಲ KPSC UPSC ಅದರ್ ದೆನ್ ಎನಿ ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮ್ ರಿಲೇಟೆಡ್ ಆಗಿರುವಂಥ ವೀಡಿಯೋಸ್ಗಳನ್ನೇ ನಾನು ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ. ಒಟ್ಟು ನನ್ನ ಚಾನಲ್ನಲ್ಲಿ 521 ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ನನಗೆ 4700 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಖಂಡಿತ ನನ್ನ ಚಾನಲ್ ಸಹ ಮಾನಿಟೈಸೇಷನ್ ಆಗಿದೆ. ಏನಪ್ಪ ಅಂದರೆ, ಇಷ್ಟು ದಿವಸ ವೀಡಿಯೋಗಳನ್ನು ನಾನು ಕೇವಲ ನನ್ನ ವಾಯ್ಸ್ ಕೊಟ್ಕೊಂಡು ವೀಡಿಯೋಸ್ಗಳನ್ನು ಮಾಡ್ತಾಯಿದ್ದೆ. ಈಗ ಏನು ಒಂದು ಫೇಸ್ ಟು ಇಂಟ್ರ್ಯಾಕ್ಷನ್ ಅಂದರೆ ನನ್ನ ಒಂದು ಮುಖವನ್ನು ತೋರಿಸಿ ನಾನು ಇನ್ಮೇಲೆ ಕ್ಲಾಸನ್ನು ಮಾಡಬೇಕಂತೇಳಿ ಅಂದ್ಕೊಂಡಿದ್ದೀನಿ. ಖಂಡಿತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ, ಆದರೆ ಅದು ಯಾಕೆ ಸಾಧ್ಯ ಆಗಿರಲಿಲ್ಲ. ಖಂಡಿತ ಇನ್ಮೇಲೆ ನನ್ನ ಚಾನಲ್ನಲ್ಲಿ ನಾನು ಇನ್ಮೇಲೆ ಏನು ತರಗತಿಯನ್ನು ಮಾಡ್ತೀನಿ, ಕ್ಲಾಸ್ಗಳನ್ನ ಮಾಡ್ತೀನಿ, ಎಕ್ಸಾಮ್ ರಿಲೇಟೆಡಾಗಿ ಇನ್ಮೇಲೆ ನಾನು ಮುಖ ತೋರಿಸಿ ಕ್ಲಾಸನ್ನು ಮಾಡ್ತಾ ಹೋಗ್ತೀನಿ. ಹಾಗೆಯೇ ಕೆಲವು ಲೈವ್ ಕ್ಲಾಸನ್ನು ಸಹ ಮಾಡ್ತಾ ಹೋಗ್ತೀನಿ. ಖಂಡಿತ ಇಷ್ಟು ದಿನ ನನಗೆ ಸಹಕರಿಸಿದಂತಹ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ, ಅಂದರೆ ಎಕ್ಸಾಮ್ ಆಸ್ಪಿರೆಂಟ್ಸ್ ಇರ್ಬೋದು ಅಥವಾ ಅದರ್ ಬೇರೆ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಅವರು ಇರ್ಬೋದು, ಎಲ್ಲರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ಖಂಡಿತ 2 ವರ್ಷದಿಂದ ತುಂಬ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಬಂದೆ. ತುಂಬ ಸ್ಟ್ರಗಲ್ ಇತ್ತು ಖಂಡಿತ. ಆದರೂ ನನ್ನ ಚಾನಲ್ ನನ್ನ ವಾಯ್ಸಲ್ಲೇ ನಾನು ಪಾಠ ಮಾಡಿದರೂ ಸಹ ನಾನು ಯಾರಂತ ರೆಕಗ್ನೈಸೇಷನ್ ಅದು ಇಂಪಾರ್ಟೆಂಟ್ ಆಗದೇ ಖಂಡಿತ ನನ್ನ ಚಾನಲ್ ಮಾನಿಟೈಸೇಷನ್ ಆಯಿತು. ತುಂಬ ಖುಷಿ ಆಗುತ್ತೆ. ಮಾನಿಟೈಸೇಷನ್ ಆಗಿದೆ, ಬಟ್ ಇನ್ನು ಬೆಳಿಬೇಕು ಅಂತ. ಏನು ಸಕ್ಸಸ್ ಆಗಿಲ್ಲ ನನ್ನ ಚಾನಲ್ಲು. ಖಂಡಿತ ಇನ್ನೂ ತುಂಬ ಬೆಳಿಬೇಕಾಗಿದೆ. ಯಾಕಂದರೆ ನಾನು ಕೂಡ ಏನು ಅಂಥ ದೊಡ್ಡ ಸಾಧಕ ಅಲ್ಲ. ನಾನೊಬ್ಬ ಸಾಮಾನ್ಯ ನೌಕರ. ಆ್ಯಕ್ಚುಲಿ ನನ್ನ ಬಗ್ಗೆ ಪರಿಚಯ ಮಾಡ್ಕೊಳ್ಳೋದು ಮರೆತುಬಿಟ್ಟೆ. ನನ್ನ ಹೆಸರು ಶ್ರೀನಿವಾಸ್ ಕೆ ಅಂತೇಳಿ. ನಾನು ಅರಣ್ಯ ಇಲಾಖೆಯ ನೌಕರ. ಖಂಡಿತ ನಾನು ಸಹ ಹಲವಾರು ಎಕ್ಸಾಮ್ ಆಸ್ಪಿರೆಂಟ್ಸೇ, ಬಟ್ ಎಲ್ಲ ಎಕ್ಸಾಮ್ ಆಸ್ಪಿರೆಂಟ್ಸ್ ಥರ ನಾನು ಒಬ್ಬ ಎಕ್ಸಾಮ್ ಆಸ್ಪಿರೆಂಟ್ಸು. ಹಾಗಾಗಿ ಆ ಎಕ್ಸಾಮ್ ಪ್ರಿಪ್ರೇಷನ್ ಮಾಡೋ ಸಂದರ್ಭದಲ್ಲಿ ಈ ಚಾನಲ್ ಉಟ್ಕೊಂಡಿದ್ದು. ಖಂಡಿತ ನಾನು ಕೂಡ ತುಂಬ ತಿಳ್ಕೊಂಡನು, ತುಂಬ ಏನು ನಾಲೆಡ್ಜಬಲ್ ಪರ್ಸನ್ ಅಂತ ಹೇಳ್ಕೊಳ್ತಾ ಇಲ್ಲ. ನಾನು ಏನು ಮಾಡಿದ್ದೀನಿ ಅಂದರೆ, ನನಗೆ ಏನು ಎಕ್ಸಾಮ್ ಆಸ್ಪಿರೆಂಟ್ಸ್ಗೆ ಏನು ಬೇಕು ಅನ್ನೋದನ್ನು ತಿಳ್ಕೊಂಡು ನನ್ನ ಒಂದು ನಾಲೆಡ್ಜಲ್ಲಿ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತಿದ್ದೀನಿ. ಏನಂದರೆ ನನ್ನ ಕಾನ್ಸೆಪ್ಟ್ ಇಷ್ಟೇ. ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಹೇಳಿರುವಂತಹ ಒಂದು ವಿಷಯ ನೆನಪಾಗುತ್ತೆ. ಏನಪ್ಪ ಅಂದರೆ, ಅಕ್ವೈರ್ ನಾಲೆಡ್ಜ್ ಅಂದರೆ ಜ್ಞಾನವನ್ನು ಸಂಪಾದಿಸು. ಸೊ ಆ ಜ್ಞಾನವನ್ನು ಸಂಪಾದಿಸೋದಕ್ಕೋಸ್ಕರ ನನ್ನ ಒಂದು ಜ್ಞಾನವನ್ನು ತಿಳುವಳಿಕೆ ಹೆಚ್ಚಿಗೆ ಮಾಡೋದಕ್ಕೋಸ್ಕರ ಈ ರೀತಿ ನಾನು ನನ್ನ ಒಂದು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಅಷ್ಟೇ. ನಾನು ಎಲ್ಲ ತಿಳ್ಕೊಂಡಿದ್ದೀನಿ, ಎಲ್ಲ ತಿಳ್ಕೊಂಡು ನಾನು ಪಾಠ ಮಾಡ್ತಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ನಾನು ತಿಳ್ಕೊಂಡು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಅಂದರೆ ನಾಲೆಡ್ಜನ್ನು ಗೇನ್ ಮಾಡ್ಕೊಳ್ತಾ ಹೋಗ್ತಿದ್ದೀನಿ. ಸೊ ಆ ಗೇನ್ ಮಾಡ್ಕೊಂಡು ನಾಲೆಡ್ಜನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ. ಸೊ ಹಂಗಾಗಿ ಆ ಕಾನ್ಸೆಪ್ಟಲ್ಲಿ ನಾನು ಹಲವಾರು UPSC ಪೇಪರ್ಗಳನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ರೀಸೆಂಟಾಗಿ 2025 ಪ್ರಶ್ನೆ ಪತ್ರಿಕೆಯನ್ನು ಸಹ ನಾನು ಸಾಲ್ವ್ ಮಾಡಿದ್ದೀನಿ. UPSC ಪ್ರಿಲಿಮ್ಸ್ನ 2025 ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಿದ್ದೀನಿ. ಅಪ್ ಟು 2024 ಸಾಲ್ವ್ ಮಾಡಿದ್ದೀನಿ, 2023 ಸಾಲ್ವ್ ಮಾಡಿದ್ದೀನಿ, 2022 ಸಾಲ್ವ್ ಮಾಡಿದ್ದೀನಿ. ಅಂದರೆ ಎಲ್ಲ ಕನ್ನಡದಲ್ಲೇ ಸಾಲ್ವ್ ಮಾಡಿದ್ದೀನಿ. ಅಂದರೆ ನಾನು ಸಾಲ್ವ್ ಮಾಡುವಷ್ಟು ನಾಲೆಡ್ಜ್ ಇದೆ ಅಂತ ಹೇಳ್ತಾ ಇಲ್ಲ, ಬಟ್ ಅದನ್ನು ಕನ್ನಡದಲ್ಲಿ ನಾನು ತಿಳ್ಕೊಂಡು ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಷ್ಟೇ. ಅದು ಎಲ್ಲ ಮುಂಬರೋ ಎಕ್ಸಾಮ್ಗಳಿಗೆ ನಿಮಗೊಂದು ಯೂಸ್ಫುಲ್ ಕಂಟೆಂಟ್ ಆಗುತ್ತೆ ಅನ್ನೋದಕ್ಕೋಸ್ಕರ UPSC ಪೇಪರ್ನ ಸಾಲ್ವ್ ಮಾಡಿದ್ದೀನಿ. ಹಲವಾರು ಎಕ್ಸಾಮ್ ಪೇಪರ್ಗಳನ್ನು ಸಾಲ್ವ್ ಮಾಡಿದ್ದೀನಿ. ಹಾಗೆ ಹಲವಾರು ತರಗತಿಗಳನ್ನು ಸಹ ನನ್ನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಒಟ್ಟು 521 ವೀಡಿಯೋಗಳನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಅಂದರೆ ನಾನು ಏನಪ್ಪ ಅಂದರೆ ಎಕ್ಸಾಮ್ ಆಸ್ಪಿರೆಂಟ್ಸಿಗೆ ಏನು ಬೇಕು ಅನ್ನೋದನ್ನು ಅಷ್ಟೇ ನನ್ನ ಚಾನಲಲ್ಲಿ ನಾನು ಏನು ಮಾಡಿದ್ದೀನಿ, ಕಾನ್ಸಂಟ್ರೇಷನ್ ಮಾಡಿದ್ದೀನಿ. ಅದರ್ ದೆನ್ ಬೇರೆ ಏನೂ ಮಾಡಿಲ್ಲ. ಯಾವುದೇ ರೀತಿಯ ಅದರ್ ವಿಷಯಗಳನ್ನು ಡಿಸ್ಕಸ್ ಮಾಡೋಕ್ಕೆ ಹೋಗಿಲ್ಲ, ಡಿಸ್ಕಸ್ಸು ಮಾಡಿಲ್ಲ. ಆದರೆ ಏನು ಮಾಡಿದ್ದೆ ಅಂದರೆ, ನಾನು ಇಷ್ಟು ದಿವಸ ನನ್ನ ವಾಯ್ಸಲ್ಲೇ ಮಾತ್ರ ನಾನು ಪಾಠ ಮಾಡ್ತಾಯಿದ್ದೆ. ಖಂಡಿತ ಮುಖವನ್ನು ತೋರಿಸ್ತಿರಲಿಲ್ಲ. ಬಟ್ ಇನ್ಮೇಲೆ ನಾನು ಏನಂದರೆ, ನನ್ನ ಒಂದು ಎಕ್ಸಾಮ್ ಆಸ್ಪಿರೆಂಟ್ಸ್ಗೆ ಅಥವಾ ನನ್ನ ಸಬ್ಸ್ಕ್ರೈಬರ್ಸ್ಗೆ ಮುಖವನ್ನು ತೋರಿಸಿ ನನ್ನ ಚಾನಲ್ನ ಒಂದು ಮೇನ್ ಏನಂದರೆ ಎಕ್ಸಾಮ್ ಅಕಾಡೆಮಿಕ್ ರಿಲೇಟೆಡ್ ಆಗಿರುವಂಥ ಎಲ್ಲ ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಬಟ್ ನಾನು ಹೇಳ್ತಾ ಇದ್ದೀನಿ, ನಾನು ಇಂಥದ್ದೇ ಪರ್ಟಿಕ್ಯುಲರಾಗಿ ಹೀಗೇ ನಾನು ಮಾಡ್ತಾ ಹೋಗ್ತೀನಿ ಅಂತ ಹೇಳಲ್ಲ. ಬಟ್ ಎಕ್ಸಾಮಿಗೆ ಏನು ಬೇಕು ಅದನ್ನೆಲ್ಲ ಮಾಡ್ತಾ ಹೋಗ್ತೀನಿ. ಅದು ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡೋದಿರ್ಬೋದು ಅಥವಾ ಇನ್ಯಾವುದು ಅದರದನ್ನು ಕಂಟೆಂಟ್ ಇರ್ಬೋದು. ಬಟ್ ಪ್ಯೂರ್ಲಿ ರಿಲೇಟೆಡ್ ಟು ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಕಾಂಪಿಟೇಟಿವ್ ಎಕ್ಸಾಮಿಗೆ ರಿಲೇಟೆಡ್ ಆಗಿರೋ ವೀಡಿಯೋಸ್ಗಳನ್ನೇ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಓಕೆ, ಮತ್ತೊಮ್ಮೆ ಹೇಳ್ತೀನಿ, ನನ್ನ ಹೆಸರು ಶ್ರೀನಿವಾಸ್ ಕೆ ಅಂತೇಳಿ. ನಾನು ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತೀನಿ. ಓಕೆ, ಹಾಗೆ ನನ್ನ ಚಾನಲ್ಲು, ನಾನು ಮಾಡ್ತಿರುವಂಥ ಪಾಠ, ಹಾಗೆ ನಾನು ಮಾಡ್ತಿರೋ ಕಂಟೆಂಟು ಇಷ್ಟ ಆದರೆ
ಖಂಡಿತ ಎಲ್ಲ ಎಕ್ಸಾಮ್ ಆಸ್ಪಿರೆಂಟ್ಸ್ಗೆ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇನ್ನು ಮುಂದೆ ನಾನೊಂದು ಶೆಡ್ಯೂಲ್ ಮಾಡಿಕೊಂಡು ಖಂಡಿತ ನಿಮಗೆ ಏನು ಬೇಕೋ ಆ ಕ್ಲಾಸ್ಗಳನ್ನ ಕೊಡ್ತಾ ಹೋಗ್ತೀನಿ. ಬಟ್ ನಿಮಗೇನಾದರೂ ಇಂಥ ಕ್ಲಾಸ್ ಬೇಕಂದರೆ ಖಂಡಿತ ಕಮೆಂಟ್ ಮಾಡಿ. ಖಂಡಿತ ನಾನು ಆ ಕ್ಲಾಸನ್ನು ಇನ್ ಡೀಟೇಲಾಗಿ ಡೆಪ್ತಾಗಿ ಅನಾಲಿಸಿಸ್ ಮಾಡಿಕೊಂಡು ನಿಮಗೆ ಕೊಡುವಂಥ ಕೆಲಸವನ್ನು ನಾನು ಮಾಡ್ತಾ ಹೋಗ್ತೀನಿ. ಈಗ ಸದ್ಯ ನಾನು ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆ ಅಂದರೆ ತುಂಬ ಕಠಿಣವಾದ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡು ಅದನ್ನ ಇನ್ ಡೀಟೇಲಾಗಿ ವಿಶ್ಲೇಷಣೆ ಮಾಡ್ತಾ ಹೋಗ್ತಿದ್ದೀನಿ. ಹೇಳ್ದಂಗೆ ನನ್ನ ಕ್ಲಾಸಲ್ಲಿ ನನ್ನ ವೀಡಿಯೋಸಲ್ಲಿ ಹೇಳ್ದಂಗೆ ಒಂದು ಪ್ರಶ್ನೆಯನ್ನು ತುಂಬ ಡೆಪ್ತಾಗಿ ಅನಲೈಸ್ ಮಾಡೋದ್ರಿಂದ ಬೇರೆ ಬೇರೆ ಕಾನ್ಸೆಪ್ಟ್ಗಳು ಸಿಗುತ್ತೆ ಅನ್ನೋದಕ್ಕೋಸ್ಕರ ಈಗ ಸದ್ಯ ನಾನು ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆಗಳನ್ನು ತುಂಬ ಇನ್ ಡೀಟೇಲಾಗಿ ಅನಾಲಿಸಿಸ್ ಮಾಡ್ತಾ ಹೋಗ್ತಿದ್ದೀನಿ. ನಾನು ಹೇಳ್ದಂಗೆ ನಾನು ಏನು ದೊಡ್ಡ ಸಾಧಕ ಅಲ್ಲ. ನಾನು ಒಬ್ಬ ನೌಕರ, ಅರಣ್ಯ ಇಲಾಖೆ ನೌಕರ. ಇಲ್ಲಿಗೆ 15 ವರ್ಷ ಆಯಿತು ನಾನು ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡೋಕ್ಕತ್ತಿ. ಅರಣ್ಯ ಇಲಾಖೆಯಲ್ಲಿ 15 ವರ್ಷ ಸರ್ವಿಸ್ ಆಗಿದೆ. ಬಟ್ ನಾನು ಮೂಲತಃ ಟೀಚಿಂಗ್ ಕೋರ್ಸ್ ಮಾಡಿರೋನು. ಸೊ ಟೀಚಿಂಗ್ ಅಂದರೆ ನನಗೆ ತುಂಬ ಇಷ್ಟ. ಬಟ್ ನಾನು ಟೀಚರ್ ಆಗಲಿಲ್ಲ. ಹಾಗಾಗಿ ಈ ರೀತಿಯಾದರೂ ನಾನು ಒಂದು ಟೀಚಿಂಗ್ ಪ್ರೊಫೆಷನ್ನ ತೋರಿಸ್ಕೊಳ್ಳೋಣ ಅಂತೇಳಿ ಈ ಚಾನಲ್ ಓಪನ್ ಮಾಡಿದೆ. ಸೊ ಆ ಬೇಸ್ ಮೇಲೆ ನಾನು ಇಲ್ಲಿವರೆಗೂ 521 ವೀಡಿಯೋಗಳನ್ನು ಮಾಡಿದ್ದೀನಿ. ಹಾಗೆ ನನ್ನ ಚಾನಲ್ ಸಹ ಮಾನಿಟೈಸೇಷನ್ ಮಾಡ್ಕೊಂಡಿದ್ದೀನಿ. ಹಾಗೆ ನನಗೆ 4700 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಓಕೆ, ಅಂದರೆ ಇದೇನು ದೊಡ್ಡ ಸಾಧನೆ ಅಲ್ಲ, ಆದರೂ ನಾನು ಪರವಾಗಿಲ್ಲ. ನನ್ನ ಒಂದು ಟೀಚಿಂಗ್ ಸ್ವಲ್ಪ ಜನಕ್ಕೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊತೀನಿ. ಖಂಡಿತ ನಾನು ಮಾಡುವಂಥ ಪಾಠ, ನಾನು ಮಾಡುವಂಥ ಟೀಚಿಂಗ್ ಮೆಥಡ್ ಅರ್ಥ ಆದರೆ ಖಂಡಿತ ಎಲ್ಲ ಎಕ್ಸಾಮ್ ಆಸ್ಪಿರೆಂಟ್ಸ್ ಶೇರ್ ಮಾಡಿ. ಇನ್ನು ಮುಂದೆ ನಾನು ಖಂಡಿತ ನನ್ನ ಚಾನಲ್ನಲ್ಲಿ ಇನ್ಮೇಲೆ ನಾನು ಫೇಸ್ ಟು ಫೇಸ್ ಇಂಟ್ರ್ಯಾಕ್ಷನ್ ಮಾಡಿಕೊಂಡೆ ಕ್ಲಾಸನ್ನು ಮಾಡ್ತಾ ಹೋಗ್ತೀನಿ. ಇದು ಸಹ ಬಹಳ ದಿನದಿಂದ ಅಂದ್ಕೊಂಡಿದ್ದೆ. ಬಟ್ ಇವತ್ತು ಇನ್ಮೇಲಿಂದ ಮಾಡಬೇಕಂತ ಡಿಸೈಡ್ ಮಾಡಿದ್ದೀನಿ. ಖಂಡಿತ ನಾನು ಇನ್ನು ಮುಂದೆ ಕ್ಲಾಸ್ನ ಫೇಸ್ ಟು ಫೇಸ್ ಇಂಟ್ರ್ಯಾಕ್ಷನ್ ಮಾಡ್ತೀನಿ. ಹಾಗೆ ಹಲವಾರು ಲೈವ್ ಕ್ಲಾಸ್ನೂ ಸಹ ನಾನು ಫೇಸ್ ಟು ಫೇಸ್ ಇಂಟ್ರ್ಯಾಕ್ಷನ್ ಮಾಡ್ತಾ ಹೋಗ್ತೀನಿ. ಖಂಡಿತ ಏನಾದ್ರು ಹೇಳಬೇಕನ್ಸಿದ್ರೆ ಖಂಡಿತ ಕಮೆಂಟ್ ಮಾಡಿ. ನಾನು ತಪ್ಪಿದ್ರೆ ಸಹ ನೀವು ತಿದ್ದಿ, ನಾನು ಬೇಡ ಅಂತ ಹೇಳಲ್ಲ. ಹಾಗೆಯೇ ಎಕ್ಸಾಮಿಗೆ ನಾನು ಹೇಳ್ತಿರೋದೆಲ್ಲ ಸರಿ, ನಾನು ಪಾಠ ಮಾಡ್ತಿರೋದೆಲ್ಲ ಸರಿ ಅಂತ ನಾನು ಒಪ್ಕೊಳಲ್ಲ. ಖಂಡಿತ ನಾನು ಏನಾದರೂ ತಪ್ಪು ಮಾಡಿದ್ರೆ ಸಹ ಅದು ಹಾಗಲ್ಲ. ಸಾರ್ ಅನ್ನೋದೇ ಬೇಡ, ನೀವು ಬೇಕಾದ್ರೆ ಏನಾದರೂ ಒಂದು ವರ್ಡ್ ಬಳಸಿ, ಒಟ್ಟು ಗೌರವಯುತವಾಗಿ ಬಳಸಿ, ಈ ಥರ ಅದಲ್ಲ ಇದಲ್ಲ ಅಂತ ಹೇಳಿ ಖಂಡಿತ ಅದನ್ನು ನಾನು ಅನಾಲಿಸಿಸ್ ಮಾಡಿ ಅದು ಮತ್ತು ಸರಿಯಾದ ರೀತಿಯಲ್ಲಿ ಹೇಳಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಾನು ಹೇಳ್ದಂಗೆ ನಾನು ಕೂಡ ದೊಡ್ಡ ಸಾಧಕ ಅಲ್ಲ. ನಾನೊಬ್ಬ ಅರಣ್ಯ ಇಲಾಖೆಯಲ್ಲಿ ಸರ್ವಿಸ್ ಮಾಡ್ತಿರೋ ಒಬ್ಬ ನೌಕರ ಅಷ್ಟೇ. ಹಾಗಂತೇಳಿ ನಾನು ಯು ಪಿ ಎಸ್ ಸಿ ಪೇಪರ್ ಅನಾಲಿಸಿಸ್ ಮಾಡ್ತೀನಿ, KPSC ಪೇಪರ್ ಅನಾಲಿಸಿಸ್ ಮಾಡಿದ್ರೆ ಜಸ್ಟ್ ಫಾರ್ ಅಕ್ವೈರ್ ದ ನಾಲೆಡ್ಜ್, ಜ್ಞಾನವನ್ನು ಸಂಪಾದನೆಗೋಸ್ಕರ, ನನ್ನ ಒಂದು ತಿಳುವಳಿಕೆಯನ್ನು ಹೆಚ್ಚಿಗೆ ಮಾಡೋಕ್ಕೋಸ್ಕರ ನಾನು ಈ ಥರ ನನಗೆ ಗೊತ್ತದ ನಿಮಗೆ ನಾನು ಪಾಠ ಮಾಡ್ತಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಇಲ್ಲಿ ನಾನು ನಾನು ಆಫೀಸರ್ ಆಗಿದ್ದೀನಿ, ನಾನು ದೊಡ್ಡ ಇದಾಗಿದ್ದೀನಿ ಅಂತ ನಾನು ಹೇಳಲ್ಲ. ನಾನೊಬ್ಬ ನೌಕರನಾಗಿದ್ದೀನಿ ಅರಣ್ಯ ಇಲಾಖೆಯಲ್ಲಿ. ಓಕೆ, ಅಷ್ಟು ಬಿಟ್ಟರೆ ಬೇರೆ ನಾನು ತುಂಬ ಎಕ್ಸಾಮ್ಗಳನ್ನ ಟ್ರೈ ಮಾಡಿದ್ದೀನಿ. ಬಟ್ ಆದರೆ ಹೇಳ್ತಾರಲ್ಲ, ಎಲ್ಲದಕ್ಕೂ ಒಂದು ಏನು ಪ್ರಯತ್ನ ಇರುತ್ತೆ. ಬಟ್ ಆ ಟೈಮಲ್ಲಿ ಏನಾದರೂ ಪ್ರಾಬ್ಲಮ್ ಆದಾಗ ಪ್ರಯತ್ನ ವಿಫಲ ಆಗೋದೇ ಆಗುತ್ತೆ. ಸೊ ಅದೇ ಥರ ನನ್ನ ಜೀವನದಲ್ಲಿ ಆಗಿದೆ. ಬಟ್ ಇರಲಿ, ಆದರೂ ನನ್ನ ಆಸೆ ಏನಂದರೆ ಹೆಚ್ಚಿನ ನಾಲೆಡ್ಜನ್ನು ತಿಳ್ಕೊಳ್ಳೋದು, ಜ್ಞಾನವನ್ನು ಸಂಪಾದನೆ ಮಾಡೋದು, ಆ ಜ್ಞಾನವನ್ನು ಇತರರಿಗೆ ಹಂಚೋದು. ಅದು ನಿಮಗೆ ಯೂಸ್ಫುಲ್ ಆದರೆ ತುಂಬ ಖುಷಿ. ಸೊ ಹಾಗಾಗಿ ಆ ಬೇಸ್ ಮೇಲೆ ನಾನು ಈ ಚಾನಲ್ನ ಓಪನ್ ಮಾಡಿದೆ. ಇಲ್ಲಿ 2 ವರ್ಷದಿಂದನೂ ಸಹ ತುಂಬ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಚಾನಲ್ 521 ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಯಾವ ವೀಡಿಯೋದಲ್ಲಿ ನಾನು ಮುಖ ತೋರಿಸಿಲ್ಲ. ಬಟ್ ಇದನ್ನು ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಇನ್ಮೇಲೆ ನಾನು ಖಂಡಿತ ಕ್ಲಾಸ್ಗಳನ್ನ ಫೇಸ್ ಟು ಫೇಸ್ ಇಂಟ್ರ್ಯಾಕ್ಷನಲ್ಲಿ ಮಾಡ್ತಾ ಹೋಗ್ತೀನಿ. ಓಕೆ, ಖಂಡಿತ ನನ್ನ ಚಾನಲ್ ಬಗ್ಗೆ ನಿಮಗೇನಾದರೂ ಹೇಳ್ಬೇಕನ್ಸರಿ ಖಂಡಿತ ಕಮೆಂಟ್ ಮಾಡಿ. ಹಾಗೆಯೇ ನಾನು ಮಾಡುವಂಥ ಟೀಚಿಂಗ್ ಮೆಥಡ್ ನಿಮಗೆ ಇಷ್ಟ ಆದರೆ ಖಂಡಿತ ಕಮೆಂಟ್ ಮಾಡಿ. ನಿಮಗೆ ಏನು ಹೇಳ್ಬೇಕನ್ಸೋ ಒಂದು ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸದ್ಯಕ್ಕೆ ನಾನು ಇಂಟ್ರೊಡಕ್ಷನ್ ಇಷ್ಟಕ್ಕೆ ಮುಗಿಸ್ತೀನಿ. ಇನ್ನು ಮುಂದೆ ಖಂಡಿತ ಫೇಸ್ ಟು ಫೇಸ್ ಇಂಟ್ರ್ಯಾಕ್ಷನ್ ನನ್ನ ಕ್ಲಾಸಲ್ಲಿ ನಾನು ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಈ ನನ್ನ ಬಗ್ಗೆ, ನನ್ನ ಚಾನಲ್ ಬಗ್ಗೆ ಇರುವಂತಹ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಇಲ್ಲಿ ಮುಗಿಸ್ತೀನಿ. ಒನ್ಸ್ ಅಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ.